ಮುಂದಿನ ವೀಕ್ಷಕ ವಿವರಣೆಯನ್ನು ಸೋಮು ಸರ್ ಅವರು ಮುಂದುವರಿಸಬೇಕಂತ ಕೇಳಿಕೊಳ್ಳುತ್ತೇನೆ. ಯಾಕೆ ಸರ್ ನೀವು ಕ್ರಿಕೆಟ್ ಮತ್ತೆ ಕೊಡೋರು? ಎಲ್ಲರ ನಿಮ್ಮ ಕಾಮೆಂಟ್ರಿಯನ್ನು ಕೇಳಬೇಕಂತ ಎಲ್ಲ ವೀಕ್ಷಕರು ಬಯಸ್ತಾ ಇದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಸರ್. ತಮಗೂ ಕೂಡ ಧನ್ಯವಾದಗಳು. ಆರಂಭದ ಉದ್ದಕ್ಕೂ ಕೂಡ ವೀಕ್ಷಕರನ್ನೇ ನೀಡಿದಿರಿ. ಮಾತೃ ಪ್ರತಿಷ್ಠಾನ ಬೆಂಗಳೂರು ಮತ್ತು ಹ್ಯಾಪಿ ಗರ್ಲ್ಸ್ ಮೈಸೂರು ನಮ್ಮ ಕರ್ನಾಟಕದ ಎರಡು ಉತ್ತಮ ತಂಡಗಳ ನಡುವೆ ಒಂದೇ ಆರಂಭಗೊಂಡಿದೆ. ಈಗಾಗಲೇ ಆರಂಭದಲ್ಲಿ ಒಂದು ಹ್ಯಾಂಡ್ ಟಚ್ ಮುಖೇನ ತಂಡದ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ ಮಾತೃ ಪ್ರತಿಷ್ಠಾನ ಬೆಂಗಳೂರು ತಂಡದ ಆಟಗಾರ್ತಿ. ದಾಳಿ ಭಾಗದಲ್ಲಿ ಮೈಸೂರು ಮೂಲದ ರಾಷ್ಟ್ರೀಯ ಆಟಗಾರ್ತಿ ಅಂಕಣದಲ್ಲಿ ತಂಡದ ಪ್ರಮುಖ ದಾಳಿಗಾರ್ತಿಯನ್ನ ಕಾಣ್ತಾ ಇದ್ದೀವಿ. ಜೆರ್ಸಿ ನಂಬರ್ 6ರಲ್ಲಿ ಗುರುತಿಸಿಕೊಳ್ಳಬಲ್ಲಂತ ಆಟಗಾರ್ತಿ ಟಚ್ ಬರ್ತಾ ಇದೆ. ಅಲ್ಲಿ ಲೆಫ್ಟ್ ಕಾರ್ನರ್ ಮುಖೇನ ಆಟಗಾರ್ತಿಯನ್ನ ಅಂಕಣದಿಂದ ಆಚೆ ಕಳಿಸ್ತಾ ಇದ್ದಾರೆ. ಒಂದು ಸಮಬಲದ ಹೋರಾಟದೊಂದಿಗೆ ಪಂದ್ಯ. ಪ್ರಾಥಮಿಕ ಮತ್ತು ಪ್ರೌಢ ವಿಭಾಗದಲ್ಲಿ ರಾಷ್ಟ್ರಮಟ್ಟವನ್ನು ಪ್ರದರ್ಶಿಸಿದಂತಹ ರಾಷ್ಟ್ರೀಯ ಆಟಗಾರ್ತಿಯನ್ನ ಕಾಣ್ತಾ ಇದ್ದೀವಿ. ಅದ್ಭುತವಾದ ಟಚ್ ಬರ್ತಾ ಇದೆ. ಮಿಡಲ್ ನಲ್ಲಿ ಇರ್ತಕ್ಕಂಥ ಆಟಗಾರ್ತಿಯನ್ನ ಅಂಕಣದಿಂದ ಆಚೆ ಕಳಿಸುವ ನಿಟ್ಟಿನಲ್ಲಿ ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಯಶಸ್ವಿ ದಾಳಿಯೊಂದಿಗೆ ವಾಪಸ್ ಹತಿಯನ್ನ ಕಾಣ್ತಾ ಇದ್ದಾರೆ. ಕಳೆದ ದಾಳಿಯಲ್ಲಿ ಒಂದು ಟಚ್ ಮುಖೇನ ತಂಡಕ್ಕೆ ಆಶ್ರಯಾಗಿರುವಂತಹ ಆಟಗಾರ್ತಿ ಬೋನಸ್ ಕದಿಯುವ ಪ್ರಯತ್ನ. 2-1 ಪಂದ್ಯ. ಬೋನಸ್ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ. 2-2 ಸಮಬಲದ ಹೋರಾಟ. ಸಮಬಲದ ಹೋರಾಟದೊಂದಿಗೆ ಪಂದ್ಯ ಸಾಗ್ತಾ ಇದೆ. ಬಿಸಿಲನ್ನ ಲೆಕ್ಕಿಸದೆ ಆಟಗಾರ್ತಿಯರು ಪಂದ್ಯವನ್ನು ಆಡ್ತಾ ಇದ್ದಾರೆ. ನಾಲ್ಕು 3 ಪಂದ್ಯ ಸಾಗ್ತಾ ಇದೆ. ಆರಂಭದಲ್ಲಿ ಬೆಂಗಳೂರು ತಂಡ ಮುನ್ನಡೆಯಲ್ಲಿ. ಮತ್ತೊಮ್ಮೆ ಮೈಸೂರು ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ ಅದ್ಭುತವಾದ ಹ್ಯಾಂಡ್ ಟಚ್ ಬರ್ತಾ ಇದೆ. ರೈಟ್ ಕವರ್ದಲ್ಲಿ ಇರ್ತಕ್ಕಂಥ ಆಟಗಾರ್ತಿಯನ್ನು ಅಂಕಣದಿಂದ ಆಚೆ ಕಳಿಸ್ತಾ ಇದ್ದಾರೆ. 4-4 ಸಮಬಲದ ಹೋರಾಟದೊಂದಿಗೆ ಪಂದ್ಯ. ಬೆಂಗಳೂರು ತಂಡದ ಚಾಣಕ್ಯ ದಾಳಿಗಾರ್ತಿ ಈ ಬಾರಿ ಬಂಧನ ಆಗ್ತಾ ಇದೆ. ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ರೈಟ್ ಕಾರ್ನರ್ ಮುಖ ಮತ್ತೆ ಪಂದ್ಯ ಆರಂಭದೊಂದಿಗೆ 5-4 ಪಂದ್ಯ ಸಾಗ್ತಾ ಇದೆ. ಮತ್ತೊಮ್ಮೆ ಮೈಸೂರು ತಂಡದ ಆಟಗಾರ್ತಿ ದಾಳಿ ಭಾಗದಲ್ಲಿ. ಡಿಫೆನ್ಸಿವ್ ಭಾಗದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. 6-4 ಪಂದ್ಯ. ಮತ್ತೊಮ್ಮೆ ಬೆಂಗಳೂರು ತಂಡದ ಆಟಗಾರ್ತಿ ಹಿಂಜಾಗದಿಂದ ಟ್ಯಾಕಲ್ ಬಂದು ಸರಿಯಾದ ಸಮಯಕ್ಕೆ ಸಹ ಆಟಗಾರ್ತಿಯ ಸಪೋರ್ಟ್ ಕೂಡ ಅಷ್ಟೇ ಚೆನ್ನಾಗಿ ಸಿಗ್ತಾ ಇದೆ. ಹೊಂದಾಣಿಕೆ ಕಡಿತಕ್ಕೆ ಮುಂದಾಗ್ತಾ ಇದ್ದಾರೆ ಮೈಸೂರು ತಂಡದ ಆಟಗಾರ್ತಿಯರು. 7-4 ಪಂದ್ಯ. 7-4 in favor of Mysore. ಸೂಪರ್ ಟೆಕಲ್ ಆನ್. 3 ಜನ ಆಟಗಾರ್ತಿಯರ ನಡುವೆ
ಮುಟ್ಟಿದಿನ ವಾದ ಇದೆ. ಮತ್ 8-4 ಪಂದ್ಯ ಸಾಗುತ್ತಾರೆ. ಎಂಟು 6 ಪಂದ್ಯ ಸಾಗುತ್ತಾರೆ. ಒಂಬತ್ತು 6 ಪಂದ್ಯ ಸಾಗುತ್ತಾರೆ. ಹದಿನಾಲ್ಕು 6 ಪಂದ್ಯ ಸಾಗುತ್ತಾರೆ. ಹದಿನಾಲ್ಕು 7 ಮಧ್ಯೆ ಪಂದ್ಯ ಸಾಗುತ್ತಾ ಇದೆ. 7 ಅಂಕದ ಮುನ್ನಡೆಯೊಂದಿಗೆ ಹ್ಯಾಪಿ ಗರ್ಲ್ಸ್ ಮೈಸೂರು. ಹದಿನಾಲ್ಕು 7 ಸೋಮು ಸರ್, ಮುಂದಿನ ಪಂದ್ಯಗಳು ಓಕೆ. ಭಾರತೀಯ ತಮಿಳುನಾಡು ವರ್ಸಸ್ ಅಕಾಡೆಮಿ ಚಿಂಚ್ಲಿ. ತಮಗಿದು ಅಂತಿಮ ಕರೆ, ದಯವಿಟ್ಟು ಬೇಗನೆ ಅಂಕಣಕ್ಕೆ ಬರಬೇಕು. ಭಾರತೀಯ ಸ್ಪೋರ್ಟ್ಸ್ ತಮಿಳುನಾಡು ಅಕಾಡೆಮಿ ಚಿಂಚ್ಲಿ. ದಿಸ್ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್. ಬೋತ್ ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಕಮ್ ಟು ದ ಕಾಲ್. 15-7 ಪಂದ್ಯ ಸಾಗುತ್ತಾರೆ. ಬೋನಸ್ ಟು ಮೈಸೂರು. ಪರಶುರಾಮನ ಬೆಂಗಳೂರು ತಂಡದ ಆಟಗಾರ್ತಿ ದಾಳಿ ಪಾಠದಲ್ಲಿ ದ ಲಾಸ್ಟ್ 2 minutes ಗೋ. ಅಂತಿಮ 2 ನಿಮಿಷದ ಆಟ ಮಾತ್ರ ಬಾಕಿ. ಭಾರತೀಯ ಸ್ಪೋರ್ಟ್ಸ್ ತಮಿಳುನಾಡು ಅಕಾಡೆಮಿ ಚಿಂಚ್ಲಿ. ತಮಗಿದು ಅಂತಿಮ ಕರೆ, ದಯವಿಟ್ಟು ಬೇಗನೆ ಅಂಕಣಕ್ಕೆ ಬರಬೇಕು. ಡೋಡ ಅಫಿಷಿಯಲ್ ಟೈಮ್ ಔಟ್. ಬಿಸಿಲಿನ ತಾಪಕ್ಕೆ ಮಿಸ್ಟೇಕ್ ಆಗೋದು ಸಹಜ. ಸೋಮು ಸರ್, ನೋಡೋರ್ಗೆ ಇಷ್ಟು ಗರಂ ಆಗತೈತಿ ಅಂದ್ರೆ ಆಡೋರ್ಗೆ ಎಷ್ಟು ಆಗಬಾರ್ದ್ರಿ? ಆಡವ್ರ ಮುಗಿದ್ರು ನೀವು ಆಡ್ಸವ್ರಿಗ್ರಿ. ಅವ್ರಂತೂ ಏನ್ ಬಿಡ್ರಿ, ದೈಹಿಕ ಶಿಕ್ಷಕರು ಅವರಲ್ಲ, ಅವ್ರಿಗೆಲ್ಲಾ ದೈಹಿಕ ಶಿಕ್ಷಕರು ಅಂತಾರ್ರಿ ಅವ್ರಿಗೆ. ಸರ್, ಇಲ್ಲಿ ಕಾಂಬ ಮೇಲೆ ನಿಲ್ಲಿಸ್ರಿ ಅವ್ರನ್ನ. 16-8 ಅಂಕದ ಮುನ್ನಡೆಯಲ್ಲಿ ಒಳ್ಳೆಯ ಒಂದು ಪ್ರಯತ್ನ, ಆದರೆ ವಿಫಲ. 1 ಅಂಕ ಪಡೆಯಲ್ಲಿ ಯಶಸ್ವಿಯಾಗಿದ್ದಾರೆ ಮೈಸೂರು ತಂಡದವರು. ಹದಿನಾರು 9 ಪಂದ್ಯ ಸಾಗುತ್ತಾರೆ. ಕೊನೆ ಹಂತಕ್ಕೆ ಪಂದ್ಯ. ಅಕಾಡೆಮಿ ಚಿಂಚಲೆ
ಭಾರತಿ ಸ್ಪೋರ್ಟ್ಸ್ ತಮಿಳುನಾಡು. ಬೇಗ ಬನ್ನಿ ಗ್ರೌಂಡ್ ನಲ್ಲಿ. ಅಕಾಡೆಮಿ ಚಿಂಚ್ಲಿ ಬನ್ನಿ. ಭಾರತಿ ಸ್ಪೋರ್ಟ್ಸ್ ತಮಿಳುನಾಡು, ಪ್ಲೀಸ್ ಕಮ್ ಟು ದ ಕೋರ್ಟ್. ನಿನ್ನೆ ನಡೆದಂತ ಪಂದ್ಯದಲ್ಲಿ ಚಿಂಚಲಿ ತಂಡ ಒಂದು ಒಳ್ಳೆಯ ಪ್ರದರ್ಶನವನ್ನು ನೀಡಿತು.